ಶರಣಾಗತ ವೈರಿವಧೂವರ ವೀರವರಾಭಯದಾಯಕರೇ, ತ್ರಿಭುವನ ಮಸ್ತಕ ಶೂಲ ವಿರೋಧಿ ಶಿರೋಧಿ ಕೃತಾಮಲ ಶೂಲಕರೆ, ದುಮಿದುಮಿ ತಾಮರ ದುಂದುಬಿನಾದ ಮಹೋಮುಖರೀಕೃತ ತಿಗ್ಮಕರೆ, ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯಕ ಪರ್ದಿನಿ ಶೈಲಸುತೆ. ಐಶತ ಖಂಡ ವಿಖಂಡಿತ ರುಂಡ ವಿತುಂಡಿತ ಶುಂಡ ಗಜಾಧಿಪತೆ, ರಿಪು ಗಜ ಗಂಡ ವಿದಾರಣ ಚಂಡ ಪರಾಕ್ರಮ ಶುಂಡ ಮೃಗಾಧಿಪತೆ, ನಿಜ ಭುಜ ದಂಡ ನಿಪಾಟಿತ ಖಂಡ ವಿಪಾಟಿತ ಮುಂಡ ಭಟಾಧಿಪತೆ, ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯಕ ಪರ್ದಿನಿ ಶೈಲಸುತೆ. ಅದೆಷ್ಟೋ ವರ್ಷಗಳಿಂದ ಅಮ್ಮ ಎಂದು ನಂಬಿ ಬಂದ ಭಕ್ತರ ಕಣ್ಣೀರು ಒರೆಸು ಕಾಣದ ಕೈಗಳವು. ಮೀನುಗಾರರ ಪಾಲಿನ ಮತ್ಸ್ಯ ದೇವತೆ, ಊರನ್ನೇ ಕಾಯ್ತಾ ಇರೋ ಮಹಾತಾಯಿ, ಉಗ್ರ ರೂಪಿಯಾಗಿದ್ದರು ಕರುಣಾಮಯಿ, ಅವಳೇ ಗಂಗೊಳ್ಳಿಯ ಮಹಾಕಾಳಿಯಮ್ಮ. ಊರಿನ ಜಾತ್ರೆ ಅಂದರೆ ಊರಿಗೆಲ್ಲ ಸಂಭ್ರಮ. ವರ್ಷಕ್ಕೊಮ್ಮೆ ಬರೋ ಹಬ್ಬ ಎಲ್ಲ ವಯಸ್ಕರಿಗೂ ಹರ್ಷವನ್ನ ಕೊಡುತ್ತೆ. ಊರಿಗೂರೇ ಸಂತೋಷದಲ್ಲಿ ಮುಳುಗಿ ಹೋಗೋ ದಿನಗಳವು. ಹೌದು, ಇದು ಗಂಗೊಳ್ಳಿಯ ಮಹಾಕಾಳಿ ಅಮ್ಮನ ವಾರ್ಷಿಕ ಮಾರಿ ಜಾತ್ರೆ. ದಿನಾಂಕ 4/2/2025 ಮಂಗಳವಾರದಿಂದ ದಿನಾಂಕ 7/2/2025 ಶುಕ್ರವಾರದವರೆಗೆ ಗಂಗೊಳ್ಳಿ ಖಾರ್ವಿಕೇರಿ ಶ್ರೀ ಮಹಾಕಾಳಿ ಅಮ್ಮನವರ ದೇವಸ್ಥಾನದಲ್ಲಿ ಮಾರಿ ಜಾತ್ರೆ 6 ಪಟೇಲರು ಹಾಗೂ 12 ಜನ ಮುಕ್ತೇಸರರ ಮುಂದಾಳತ್ವದಲ್ಲಿ ಆಡಳಿತ ಮಂಡಳಿಯ ಸರ್ವ ಸದಸ್ಯರು ವಿಜೃಂಭಣೀಯವಾಗಿ ನಡೆಸಿಕೊಟ್ರು. ಸೊ ಹಲೋ ಎವ್ರಿವನ್, ಇದು ಶ್ರೀದೀಪ ಕರಾವಳಿ ಇನ್ಫೋ ಚಾನೆಲ್. ನಾನು ಶ್ರೀಕಾಂತಿ. ಒಂದೂರಿನ ಹಬ್ಬ ಅಂದರೆ ಅದು ಬರೀ ಆ ಒಂದೂರಿನ ಹಬ್ಬವಾಗಿರಲ್ಲ. ಅಕ್ಕಪಕ್ಕದೂರಿನಲ್ಲಿರೋ ಸಂಬಂಧಿಕರು, ಫ್ರೆಂಡ್ಸ್, ಅಜ್ಜಿ ಮನೆಯವರು, ಮಾವನ ಮನೆಯವರು, ಅಕ್ಕನ ಮನೆಯವರು, ದೊಡ್ಡಪ್ಪನ ಮನೆಯವರು, ಹೀಗೆ ಊರಿಗೂರೇ ಜಾತ್ರೆಯಲ್ಲಿ ಸೇರಿರ್ತಾರೆ. ಅದರಲ್ಲಿ ಎಲ್ಲರೂ ದೇವ್ರನ್ನ ನೋಡಿ ದರ್ಶನ ಪಡೆಯಕ್ಕಂತೂ ಬಂದಿರ್ತಾರೆ. ಆದರೂ ಕೆಲವರು ಬರೀ ಜಾತ್ರೆನ ಗಿರಗಿರ ಅಂತ ತಿರುಗ್ತಾ ನೋಡಕ್ಕೆ ಅಂತಾನೆ ಬಂದಿರ್ತಾರೆ. ಕೆಲವರು ಜಾತ್ರೆಯಲ್ಲಿ ಸಿಗೋ ತಿಂಡಿನ ತಿನ್ನಕ್ಕೆ ಅಂತಾನೆ ಬಂದಿರ್ತಾರೆ. ಇಲ್ಲಿಂದು ಕೆಲವರು ಶಾಪಿಂಗ್ ಮಾಡಕ್ಕೆ ಅಂತಾನೆ ಬರ್ತಾರೆ. ಕೆಲವರು ಬಿಂದಾಸ್ ಆಗಿ ಆಟ ಆಡಕ್ಕೆ ಅಂತ ಬರ್ತಾರೆ. ಏನೂ ತಿಳಿಯದ ಕಂದಮ್ಮಗಳು ಇವೆಲ್ಲರನ್ನ ನೋಡಿ ಎಂಜಾಯ್ ಮಾಡೋಕ್ಕೆ ಅಂತಾನೆ ಬಂದಿರ್ತಾರೆ. ಯಾರು ಯಾಕೆ ಬಂದಿರಲಿ, ಇವೆಲ್ಲ ಮಾಡಿ ಸುಸ್ತಾದವ್ರಿಗೆ ಹೊಟ್ಟೆ ತಂಪು ಮಾಡೋಕ್ಕೆ ಅಂತಾನೆ ಹಿಂದೂ ಜಾಗರಣ ವೇದಿಕೆ ಗಂಗೊಳ್ಳಿಯವರು ಉಚಿತ ಮಜ್ಜಿಗೆ ವಿತರಣೆ ಮಾಡ್ತಿದ್ರು. ನಮ್ಮ ಶ್ರೀದೀಪ ಕರಾವಳಿ ಇನ್ಫೋ ಚಾನೆಲಿಂದ ನಿಮಗೊಂದು ಥ್ಯಾಂಕ್ಸ್. ಮಹಾಕಾಳಿ ಅಮ್ಮ ಅಂದರೆ ನಂಬಿದವರ ಪಾಲಿನ ಅಭಯ ಹಸ್ತ. 4 ದಿನದ ಈ ಜಾತ್ರೆಯಲ್ಲಿ ದಿನಾಂಕ 4/2/2025 ಮಂಗಳವಾರದಂದು ಬೆಳಿಗ್ಗೆ 10 ಗಂಟೆಗೆ ಸಂಪ್ರದಾಯದಂತೆ ದೇವಸ್ಥಾನದ ಎದುರುಗಡೆ ಇರುವ ನಾಗಬನ ಪೂಜೆ ಮತ್ತು ಮಲಯಾಳಿ ಬಬ್ಬರಿಯ ದೇವರ ಪೂಜೆ ನಡೆಯಿತು. ರಾತ್ರಿ 10 ಗಂಟೆಗೆ ಗುರುಜಟ್ಟಿಗ ದೇವರ ಪೂಜೆ ನಡೆದ ನಂತರ ಸಮುದ್ರ ತೀರದಿಂದ ಕಲಶದಲ್ಲಿ ಗಂಗೆ ನೀರನ್ನ ದೇವಸ್ಥಾನಕ್ಕೆ ತಂದು 12 ಗಂಟೆಗೆ ಮಹಾಪೂಜೆ ನಡೆಯಿತು. ಇಲ್ಲಿನ ಪದ್ಧತಿಯ ಪ್ರಕಾರ ಹರಕೆ ಸೇವೆ ಪ್ರಾರಂಭವಾದ ಮೇಲೆ ದೇವಸ್ಥಾನದ ವಠಾರವನ್ನು ಬಿಟ್ಟು ಯಾರೂ ಹೊರಗಡೆ ಹೋಗುವಾಗಿಲ್ಲ. ಒಂದು ವೇಳೆ ದೇವಸ್ಥಾನದಿಂದ ಹೊರಗಡೆ ಹೋಗೋದಾದ್ರೆ ಹರಕೆ ಸೇವೆ ಪ್ರಾರಂಭವಾಗುವ ಮೊದಲೇ ಹೋಗ್ಬೇಕು. ಒಂದು ಸಲ ಹರಕೆ ಸೇವೆ ಪ್ರಾರಂಭವಾದ ಮೇಲೆ ದೇವಸ್ಥಾನದ ವಠಾರವನ್ನ ಬಿಟ್ಟು ಹೋಗುವಾಗಿಲ್ಲ. ಇದು ಇಲ್ಲಿನ ಪ್ರಮುಖ ಆಚರಣೆ. ಮಹಾಕಾಳಿಯಮ್ಮ ರೌದ್ರ ರೂಪಿ ಮಾರಿಯಮ್ಮ ಆಗಿ ಭಕ್ತಾದಿಗಳ ಹರಕೆ ಸ್ವೀಕರಿಸುವ ಸಮಯ. ಇಡೀ ಊರಿಗೆ ಊರೇ ದೇವಸ್ಥಾನದ ವಠಾರದಲ್ಲಿ ನೆರೆದಿದ್ದು ಕಾಲರಾತ್ರಿ ಸ್ವರೂಪಿ ಮಹಾಕಾಳಿಯಮ್ಮ ಭಕ್ತರುಗಳ ಹರಕೆ ಸ್ವೀಕಾರ ಮಾಡಿದ್ಲು. ನಂತರ ಮಾರಿ ಬಂಡಿಯನ್ನ ಭಕ್ತರುಗಳು ಒಟ್ಟಾಗಿ ಸಮುದ್ರಕ್ಕೆ ಕೊಂಡೊಯ್ದು ಬಿಟ್ಟರು. ಮಾರನೇ ದಿನ ಅಂದರೆ 5/2/2025 ಬುಧವಾರ 11 ಗಂಟೆಗೆ ದೇವರ ಸಂದರ್ಶನ, ದೇವರ ಮಹಾಪೂಜೆ, ಮಂಗಳಾರತಿ ನಡೆಯಿತು. ಸಂಜೆ 4 ಗಂಟೆಯಿಂದ ಶುರುವಾಯಿತು ನೋಡಿ ನೆವರ್ ಎಂಡಿಂಗ್ ಟ್ರೆಂಡ್. ವರ್ಷದಿಂದ ಕಾಯ್ತಾ ಇದ್ದ ಮಹಾಕಾಳಿಯಮ್ಮನ ಮಹಾಪ್ರಸಾದ.
ನನ್ನ ಫೇವ್ರೇಟ್ ಮಾಸ್ ಪೋಳಿ ವಿತರಣೆ, ದಪ್ಪ ದೋಸೆ ಮತ್ತು ಮಟನ್ ಸುಕ್ಕ. ವಾವ್, ಏನು ಟೇಸ್ಟ್! ದಿನಾಂಕ 6/2/2025 ಗುರುವಾರ ಬೆಳಿಗ್ಗೆ 10 ಗಂಟೆಗೆ ತುಲಾಭಾರ ಸೇವೆ ನಡೆಯಿತು. ರಾತ್ರಿ 9 ಗಂಟೆಗೆ ಐಗುಳಿ ದೇವರ ಪ್ರೀತ್ಯಾರ್ಥ ಗೆಂಡ ಸೇವೆ ನಡೆಯಿತು. ತನ್ನ ತಾಳಿ, ಹೊಸಿಲು, ಕುಲ, ಬಸಿರು, ಬಾಳು, ಉದ್ಯೋಗ, ಜೀವನ, ಆರೋಗ್ಯ ಹೀಗೆ ತನ್ನ ಜೀವನದ ಉದ್ಧಾರಕ್ಕಾಗಿ ಭಕ್ತರು ಬೇಡಿಕೊಳ್ಳೋ ಇಷ್ಟಾರ್ಥಗಳ ಹರಕೆಯಾಗಿರುತ್ತೆ ಈ ತುಲಾಭಾರ ಗೆಂಡ ಸೇವೆ ಹರಕೆಗಳು. ಇಲ್ಲಿನ ಪರಿವಾರ ದೈವ ಗುರುಜಟ್ಟಿಗ, ಮಲಯಾಳಿ ಬೊಬ್ಬರಿಯ ದುರ್ಗಮ್ಮ, ಬಂಡಿದುರ್ಗಿ, ಕಾಳಮ್ಮ. ದಿನಾಂಕ 7/2/2025 ಬೆಳಿಗ್ಗೆ 10ಕ್ಕೆ ಮಹಾಕಾಳಿ ಅಮ್ಮನವರಿಗೆ ವಿಶೇಷ ವಾರ್ಷಿಕ ರಂಗಪೂಜೆ ಸೇವೆ ನಡೆಯಿತು. ರಾತ್ರಿ 7ಕ್ಕೆ ನರ್ತನ ಸೇವೆ ಹಾಗೂ ಪಲ್ಲಕ್ಕಿ ಉತ್ಸವ ಭಕ್ತಿ ಭಾವದಿಂದ ಜರುಗಿತು. ತಡರಾತ್ರಿ ಕಲಶ ತೀರ್ಥವನ್ನು ವಿಸರ್ಜನೆ ಮಾಡುವುದರೊಂದಿಗೆ 2025ನೇ ಸಾಲಿನ ಜಾತ್ರೆ ಮುಕ್ತಾಯಗೊಂಡಿತು. ಪ್ರತಿ ವರ್ಷ ಮಾರಿ ಜಾತ್ರೆ ಮಂಗಳವಾರದ ದಿನನೇ ನಡೆಯೋದು. ಸೊ ಈ ಮಂಗಳವಾರದಿಂದ ಒಂದು ವಾರದ ಹಿಂದೆ ಅಂದರೆ ಮಂಗಳವಾರದ ದಿನನೇ ಮಾರಿ ಜಾತ್ರೆಗೆ ದಿನಾಂಕವನ್ನು ನಿಗದಿಪಡಿಸ್ತಾರೆ. ಈ ದಿನಾಂಕವನ್ನು ನಿಗದಿಪಡಿಸಿದ ದಿನ ಗ್ರಾಮದಲ್ಲಿ ಎಷ್ಟೆಲ್ಲ ಜನ ಇರ್ತಾರೋ ಆ ಎಲ್ಲ ಜನರು ಮಾರಿ ಜಾತ್ರೆಯ ದಿನ ಇರಲೇಬೇಕು. ಹಾಗೆ ಈ ಒಂದು ವಾರದಲ್ಲಿ ಗ್ರಾಮದಲ್ಲಿರೋ ಗರ್ಭಿಣಿಯರು, ಬಾಣಂತಿಯರು, ಚಿಕ್ಕ ಮಕ್ಕಳು ಮಧ್ಯಾಹ್ನ, ಸಂಜೆ ಅಂದರೆ 3 ಹೊತ್ತು ಒಂದಾಗುವಾಗ ರಾತ್ರಿ ಟೈಮಲ್ಲಿ ಮನೆಯಿಂದ ಹೊರಗಡೆ ಹೋಗೋ ಹಾಗಿಲ್ಲ. ಮತ್ತೆ ಈ ಒಂದು ವಾರದಲ್ಲಿ ಗ್ರಾಮದಲ್ಲಿ ಯಾರು ಮಾಂಸದ ಅಡಿಗೆ ಮಾಡೋ ಹಾಗಿಲ್ಲ. ಹಾಗೆ ಈ ಒಂದು ವಾರದಲ್ಲಿ ಗ್ರಾಮದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡೋ ಹಾಗಿಲ್ಲ. ಇಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಈ ಕಾಲದಲ್ಲಿ ಯಾರಾದರೂ ಫಾಲೋ ಮಾಡ್ತಾರಾ ಅಂತ ನಿಮಗೆ ಅನಿಸ್ಬೋದು. ಬಟ್ ಇಲ್ಲಿ ಎಲ್ಲರೂ ಫಾಲೋ ಮಾಡ್ತಾರೆ. ಹಿಂದೆಯಿಂದಲೂ ಫಾಲೋ ಮಾಡಿಕೊಂಡು ಬಂದಿದ್ರು, ಈಗಲೂ ಫಾಲೋ ಮಾಡ್ತಾ ಇದ್ದಾರೆ, ಮುಂದೆ ಕೂಡ ಫಾಲೋ ಮಾಡ್ತಾರೆ. ಯಾಕಂದರೆ ಇದು ಅವಳು ನೆಲೆ ನಿಂತಿರೋ ಗ್ರಾಮ, ಶ್ರೀ ಮಹಾಕಾಳಿಯ ಭದ್ರಕೋಟೆ. ಆಕೆಯನ್ನೇ ನಂಬಿ ಜೀವನದಲ್ಲಿ ನೆಮ್ಮದಿ ಕಂಡಿರೋ ಗಂಗೊಳ್ಳಿ. ನಿಮಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್, ಕಮೆಂಟ್ ಮಾಡಿ. ಇನ್ನೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನೋ ಸುಖಿನೋ ಭವಂತು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನೆಲ್. ಐ ಶರಣಾಗತ ವೈರಿವಧೂವರ ವೀರವರ